ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಟಿ.ಬಿ. ಜಯಚಂದ್ರ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಾಗಿ ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಕನೆಕ್ಟ್ ಆಗಿದ್ದಕ್ಕೆ. ಕೆಪಿಎಸ್ಸಿ ಸೇರಿದಂತೆ ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆ ಕೂತು ಹೋರಾಟ ಮಾಡ್ತಾ ಇದ್ರು, ನಮ್ಮನ್ನೂ ನೋಡ್ಲಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಅಲ್ಲ, ಈಗ ಅನುಮಾನಗಳಿದ್ದಾಗ ಅವ್ರ ಹತ್ರ ಪುರಾವೆಗಳಿದ್ದಾಗ ಅದನ್ನ ಹೋರಾಟ ಮಾಡೋದಕ್ಕೆ, ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಇದೊಂದು ಕೆಪಿಎಸ್ಸಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿನಲ್ಲಿ ಅವ್ರಿಗೆ ನಾನು ಕಾನೂನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೇ ಹೋಟಾ ಕಮಿಟಿ ರೆಕಮೆಂಡೇಶನ್ಸ್ ಆಕ್ಸೆಪ್ಟ್ ಮಾಡಿದ್ದೆ ನಾವು. ಸೊ ಹಾಗಾಗಿ ಅದಕ್ಕೆ ಸರ್ಕಾರವನ್ನ ಮನವಿ ಮಾಡಬಹುದು. ಅದಕ್ಕೆ ಪುರಾವೆಗಳಿದೆ ಏನು ಅಂತಕ್ಕಂಥದ್ದನ್ನ ಅದನ್ನ ಸ್ಟಡಿ ಮಾಡಿ ಒಂದು ತೀರ್ಮಾನ ತಗೊಂತಾರೆ ಸರ್ಕಾರ. ಅದೇ ಸರ್, ರೆಕಮೆಂಡೇಶನ್ ನೀವು ಕೂಡ ಅದನ್ನ ಸ್ವೀಕಾರ ಮಾಡಿದ್ರಿ, ಮುಂದೆ ಯಾಕೆ ಹೊರಿತಿಲ್ಲ ಅಂತ ಆರೋಪಗಳು ದಿನೇ ದಿನೇ ಕೇಳೋಕ್ ಸಿಕ್ತಿದ್ರು ಕೂಡ ಆಕ್ಷನ್ ಯಾಕಿಲ್ಲ ಅಂತ. ಆರೋಪ ಈಗ ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಾಗಿದೆ, ಲಿಖಿತವಾಗಿ ಕೊಟ್ಟಿದಾರಾ ಇಲ್ವಾ ಅನ್ನೋದು ಬೇಕಲ್ಲ. ರಿಜಿಸ್ಟರ್ಡ್ ಎಫ್ಐಆರ್ ಗಳಿದೆ ಸರ್. ಅದ್ರ ಮೇಲೆ ಸರ್ಕಾರ ಸೂಕ್ತವಾಗಿ ನಿರ್ಧಾರ ಮಾಡ್ತಾರೆ. ಮಾಡ್ತಿಲ್ಲ ಯಾಕೆ ಅಂತ, ಇಲ್ಲಿವರೆಗೂ ಯಾಕೆ ಮಾಡ್ತಿಲ್ಲ ಅಂತ. ಈಗ ಎಫ್ಐಆರ್ ಆಗಿ 8 ದಿವಸ ಆಗಿದೆ. 8 ದಿವಸ ಆಗಿದೆ. ಎಫ್ಐಆರ್ ತಗೊಳ್ಳೋದ್ರಿಂದ ಹಿಡಿದು ಸಮಸ್ಯೆ ಇತ್ತು ಅಂತ ಹೇಳಿ ಅನೇಕ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಸರ್. ಈಗ ಲೇಟೆಸ್ಟ್ ಅಂದ್ರೆ 25 ದಿನ ಆಗಿದೆ ಲೇಟೆಸ್ಟ್ ಎಫ್ಐಆರ್. ಬಟ್ ಸಮಸ್ಯೆ ಇರೋದು ಈ ಕೆಎಸ್ ದಾಯ್ತಲ್ಲ, ಕೆಎಸ್ ಇಂದ ಹಿಡಿದು ಬಿಟ್ಟು ಸಾಲು ಸಾಲು ಪರೀಕ್ಷೆಗಳು ಯಾವ್ದೆಲ್ಲ ನಡೀತು ಎಲ್ಲಾದ್ರಲ್ಲೂ ಕೂಡ ಒಂದಲ್ಲ ಒಂದು ಇದೇ ರೀತಿಯಲ್ಲಿ ಎಡವಟ್ಟಾಗ್ತಿದೆ. ಈಗ ಅವರು ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಡ್ಲಿ, ಅದನ್ನು ಮಾಡಿದ್ದಾರೆ ಸರ್. ಅವರು ಅಲ್ಲ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಮುಂಚೆನೂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಆಗಿದ್ದಾರೆ. ಇಫ್ ಐ ಆಮ್ ಕರೆಕ್ಟ್, ಮುಖ್ಯಮಂತ್ರಿ ಆದ್ಮೇಲೂ ಕೂಡ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿ. ಆ ಭೇಟಿ ಮಾಡಿದ್ದಾದ್ಮೇಲೆ ಅದಕ್ಕೆ ವಿಧಿವಿಧಾನಗಳು ಏನಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಅದನ್ನ ನಂತರ ತೀರ್ಮಾನ ತಗೊಂತಾರೆ. ಯಾಕಂದ್ರೆ ನಾನು ಕಾನೂನು ಮಂತ್ರಿ ಆಗಿದ್ದಂತಲೂ ಕೂಡ ಇಂಥ ಮೈತ್ರಿ ಅಂತಕ್ಕಂಥ ಪ್ರಕರಣ ಬಂದಿತ್ತು. ಅದನ್ನ ನೇರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದ್ರ ಮೇಲೆ ಸರ್ಕಾರಕ್ಕೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ವಿ. ಮತ್ತು ಹೋಟಾ ಕಮಿಟಿ ರೆಕಮೆಂಡೇಶನ್ ಕೂಡ ಅಕ್ಸೆಪ್ಟ್ ಮಾಡಿದ್ದು ನಾನಿದ್ದಾಗಲೇನೆ. ಸೊ ಹಾಗಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಅದು ಮುಂದುವರಿಬೇಕಾಗ್ತದೆ. ಮುಖ್ಯಮಂತ್ರಿಗಳನ್ನ ನೋಡುವಂತ ಕೆಲಸ. ಒಂದು ಬಿಜೆಪಿ ವಕ್ತಾರರು ಒಂದು ಅನುಮಾನ ಅಥವಾ ಒಂದು ಪ್ರಶ್ನೆ ನಿಮಗೆ, ಒಂದು ಸಜೆಷನ್ ಸರ್. ಒಂದು, ಪ್ರಿಯಾಂಕಾ ಖರ್ಗೆ ಅವರಿಗೆ ತಾವು ದಯವಿಟ್ಟು ಹೇಳಬೇಕು ಏನು ಅಂತ ಹೇಳಿದ್ರೆ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದನ್ನ ಡಿಸಾಲ್ವ್ ಮಾಡ್ಬಿಡ್ತೀನಿ ಅಂತ ಇವತ್ತಿಗೆ 4ನೇ ಬಾರಿ ಹೇಳಿದ್ದಾರೆ. ಇದು 2 ವಾರದಲ್ಲಿ ಒಂದು ಸಾಹೇಬ್ರೆ ಒಂದ್ ನಿಮಿಷ ಏನಪ್ಪ ಸಾಹೇಬ್ರೆ. ಆಮೇಲೆ ಇನ್ನೊಂದು ಸರ್, ತಮಗೆ 2004ರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು, ಆಮೇಲೆ 2016ರಲ್ಲಿ ತಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ನನ್ನ ಪ್ರಶ್ನೆ ಏನು ಅಂದ್ರೆ, 2016ರಿಂದ 2018 ಮಧ್ಯದಲ್ಲಿ ಈ ರಿಫಾರ್ಮ್ಸ್ ಆಗ್ಬಿಟ್ಟಿದ್ರೆ ಇವತ್ತು ಇದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಒಂದು. ಎರಡನೇದು, 2023ರಿಂದ 26ವರೆಗೂ ಇದೇ ಸರ್ಕಾರ ಇದೆಯಲ್ಲ ಸರ್, ಕಾಂಗ್ರೆಸ್ ಸರ್ಕಾರ, ತಮ್ಮದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ತಾವು ಹಿರಿಯರಿದ್ದೀರಾ, ತಾವು ಅತ್ಯಂತ ಪ್ರಬುದ್ಧರು ಮತ್ತು ಸಭ್ಯರು. ಇದನ್ನ ತಾವು ಕಿವಿ ಹಿಂಡತಕ್ಕಂತ ಕೆಲಸ ಯಾಕೆ ಮಾಡಬಾರ್ದು ಸರ್? 9ನೇ ಬಾರಿ ಶಾಸಕರಾಗಿರೋ ತಾವು. ಈಗ ನಾನು ಹೇಳ್ತೀನಿ, ಇದು ನನಗೆ ನೇರವಾಗಿ ಗೊತ್ತಿರತಕ್ಕಂಥದ್ದು, ನಾನೇ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇನ್ವಾಲ್ವ್ ಇನ್ ದಿ ಸೆನ್ಸ್, ಈ ಹೋಟಾ ಕಮಿಟಿ ರೆಕಮೆಂಡೇಶನ್ ಆಕ್ಸೆಪ್ಟ್ ಮಾಡೋದ್ರಲ್ಲಿ ಆ ವಿಚಾರದಲ್ಲೆಲ್ಲ ಕೂಡ ನಾನು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿದ್ದೆ. ಈಗ ಈಗ ಏನಾರು ಇದೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು ಅಥವಾ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ಲಿ. ಅದನ್ನ ಈಗ ತಾವು ನನ್ನ ಗಮನಕ್ಕೆ ಬರೆದಿದ್ದೀರಿ. ನಾನು ಕೂಡ ಮಾಧ್ಯಮದಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೀನಿ. ನಾನು ಕೂಡ ಅದ್ರ ಕಡೆ ಗಮನವನ್ನು ಹರಿಸ್ತೇನೆ. ದಯಮಾಡಿ ಅದನ್ನ ಮಾಡಿ ಸರ್ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಕಾಂತ್ ಕುಮಾರ್ ಅವರಿಗೆ, ಯಾಕಂದ್ರೆ ಜಯಚಂದ್ರ ಸರ್ ವ್ಯಾಲಿಡ್ ಸಜೆಷನ್